ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹಲೋ ವಿವರ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿ ಸೂಪರ್ ಅಂತ ಭಾವಿಸ್ತೀನಿ. ವಿವರ್ಸ್, ಇವತ್ತು ದೀಪಾವಳಿ ಅಂದರೆ ದೀಪಾವಳಿ 3 ದಿನ ಆಚರಣೆ ಮಾಡ್ತೀವಿ. ಆ 3 ದಿನದಲ್ಲಿ ದೀಪಾವಳಿ ಆಚರಣೆ ಮಾಡೋಕ್ಕೆ ಮೊದಲು ಇಲ್ಲಿ ತ್ರಯೋದಶಿ ದಿನ ಯಮದೀಪ ಹಚ್ತೀವಿ. ಆ ಯಮದೀಪ ಯಾಕೆ ಹಚ್ತೀವಿ, ಯಾವ ಥರ ಹಚ್ಚೋದಂತ ನಿಮಗೆ ಇವತ್ತು ತಿಳಿಸ್ಕೊಡ್ತೀನಿ. ಸೊ ಬನ್ನಿ ಈಗ ವಿಡಿಯೋ ಸ್ಟಾರ್ಟ್ ಮಾಡಿಬಿಡೋಣ. ಈಗ ಮೊದಲಿಗೆ ಇದು ಯಮದೀಪ ಬಂದು ಹೊರಗಡೆ ಹೊಸಲು ಹತ್ರ ಹಚ್ಚುವಂಥ ದೀಪ. ಮೊದಲಿಗೆ ಹೊಸಲು ಹೊರಗಡೆ ಎಲ್ಲ ಶುಚಿ ಮಾಡಿ ರಂಗೋಲಿ ಹಾಕಿ ನೀಟಾಗಿ ಹೊಸಲಿಗೆ ಅರಿಶಿನ ಕುಂಕುಮ ಹಾಕಿ ನೀಟಾಗಿ ಹೂವೆಲ್ಲ ಇಡಬೇಕಾಗತ್ತೆ. ನಾನು ಮೊದಲಿಗೆ ಎಲ್ಲ ತಯಾರು ಮಾಡ್ಕೊಂಡಿದ್ದೀನಿ. ಸೊ ನೀವು ಕೂಡ ನೀಟಾಗಿ ಸ್ನಾನ ಸ್ವಚ್ಛವಾದ ಬಟ್ಟೆ ಹಾಕ್ಕೊಳ್ಳಿ. ಇಲ್ಲಿ 2 ದೀಪಗಳನ್ನ ನಾನು ಮಣ್ಣಿನ ದೀಪ ತಗೊಂಡಿದ್ದೀನಿ. ಸ್ವಲ್ಪ ದೊಡ್ಡದಾಗಿರೋದೇ ತೊಗೊಳ್ಳಿ, ಪರವಾಗಿಲ್ಲ. ನಾನು ಇಲ್ಲಿ ವೀಡಿಯೋಗೋಸ್ಕರ ಸ್ವಲ್ಪ ಸಣ್ಣದು ತೊಗೊಂಡಿದ್ದೀನಿ. 2 ದೀಪಕ್ಕೂ ನಾನಿಲ್ಲಿ ಅರಿಶಿನ ಕುಂಕುಮ ಇಡ್ತಾಯಿದ್ದೀನಿ. ಒಂದು ಯಮ ದೀಪಕ್ಕೆ, ಇನ್ನೊಂದು ನಾರ್ಮಲ್ ಅಂದರೆ ಕಾರ್ತಿಕ ದೀಪ ಹಚ್ಚೋದಕ್ಕೆ. ಯಾಕಂದರೆ ಸಿಂಗಲ್ ದೀಪ ಹಚ್ಚಬಾರ್ದು ಅಂತ ಹೇಳ್ತಾರಲ್ಲ, ಅದಕ್ಕೋಸ್ಕರ ಒಂದು ಯಮ ದೀಪಕ್ಕೆ, ಒಂದು ಕಾರ್ತಿಕ ದೀಪಕ್ಕೆ. ಇಲ್ಲಿ ನಾನು ಬರೀ ನೆಲದಲ್ಲಿ ಇಡ್ತಾಯಿಲ್ಲ, ಯಮ ದೀಪಕ್ಕೆ ಕೆಳಭಾಗದಲ್ಲಿ ವೀಳ್ಯದ ಎಲೆನ ಇಡ್ತಾಯಿದ್ದೀನಿ. ವೀಳ್ಯದ ಎಲೆ ಮೇಲೆ ನಾನು ಕಲ್ಲುಪ್ಪನ್ನ ಹಾಕಿಡ್ತಾಯಿದ್ದೀನಿ. ಉಪ್ಪು ಅಷ್ಟೇ, ದೀಪನೂ ಹೊಸದಾಗಿರಬೇಕು. ಉಪ್ಪು ವೀಳ್ಯದೆಲೆನೂ ಹೊಸದಾಗೆ ತೊಗೊಬರ್ಬೇಕಾಗತ್ತೆ, ಯಾವುದು ಹಳೆದು ಬಳಸೋ ಹಾಗಿಲ್ಲ. ಉಪ್ಪನ್ನ ಯಾವುದೇ ರೀತಿ ಚೆಲ್ಲಬೇಡಿ. ನೀಟಾಗಿ ನಿಧಾನವಾಗಿ ಎಲೆ ಮೇಲೇ ನೀಟಾಗಿ ಎಲೆ ಎಷ್ಟು ಇಡಿಸುತ್ತೋ ಅಷ್ಟು ನೀಟಾಗಿ ಹಾಕ್ಕೊಂಬಿಡಿ. ಈಗ ಅರಿಶಿನ ಕುಂಕುಮ ಇಟ್ಟಿರುವಂಥ ದೀಪ ಅದರ ಮೇಲೆ ಇಟ್ಕೊಳ್ಳಿ. ಅದೇ ಥರ ಈ ಕಡೆ ಕಾರ್ತಿಕ ದೀಪ ಅಂತ ಹೇಳ್ತೀವೋ ಆ ದೀಪನೂ ಒಂದು ಪ್ಲೇಟ್ ಮೂಲಕ ಅದನ್ನು ಆ ಕಡೆ ಹೊಸಲಿಗೆ ಇಟ್ಕೊಳ್ಳಿ. ಇದನ್ನು ನಾನಿಲ್ಲಿ ಹೊಸಲಿಗೆ ಬಲಭಾಗಕ್ಕೆ ಯಮದೀಪ, ಎಡಭಾಗಕ್ಕೆ ಕಾರ್ತಿಕ ದೀಪನ ಇಟ್ಕೋತಾರೆ. ನೀವು ಯಾವ ಥರ ಆದರೂ ಬೇಕಾದ್ರೂ ನೀವು ಇಟ್ಕೋಬೋದು, ತೊಂದರೆ ಇಲ್ಲ. ಇಲ್ಲಿ ನಾನು ನೈವೇದ್ಯ ಇಡ್ತಾ ಇದ್ದೀನಿ ದೇವರಿಗೆ. ಹೊಸಲಿಗೆ ಪೂಜೆ ಮಾಡಬೇಕಲ್ವ ಮೊದಲಿಗೆ, ಆದ್ದರಿಂದ ಬೆಲ್ಲ ಸ್ವಲ್ಪ ಒಂದು ಹಣ್ಣು ಇಡ್ತಾ ಇದ್ದೀನಿ. ಇದೇ ಇಡಬೇಕಂತೇನಿಲ್ಲ, ನಿಮ್ಮ ಇಚ್ಛಾನುಸಾರ ನಿಮ್ಗೆ ಇಷ್ಟ ಆಗಿದ್ದು, ನಿಮ್ಗೆ ಏನು ಅನುಕೂಲ ಇರುತ್ತೋ ಅದನ್ನು ನೀವು ಇಡ್ಬೋದು ನೈವೇದ್ಯಕ್ಕೆ. ಈಗ ನೀಟಾಗಿ ಹೂವುಗಳಿಂದ ಅಲಂಕಾರ ಮಾಡ್ಕೋಬೇಕು 2 ದೀಪಕ್ಕೂ ನೀಟಾಗಿ. ಈಗ ಎಣ್ಣೆ ಹಾಕ್ಕೋಬೇಕು. ಇಲ್ಲಿ ನಾನು 2 ದೀಪಕ್ಕೂ ನಾನು ಇಲ್ಲಿ ಎಳ್ಳೆಣ್ಣೆ ಹಾಕ್ಕೋತಾ ಇದ್ದೀನಿ. ಎಳ್ಳೆಣ್ಣೆಯಿಂದನೇ ಯಮದೀಪ ಹಚ್ಚಬೇಕಾಗಿರುತ್ತೆ. ನೀವು ಬೇಕಾದ್ರೆ ನೀವು ಕಾರ್ತಿಕ ದೀಪ ಇದ್ದರೆ ನಿಮ್ಮ ಮನೇಲಿ ದಿನನಿತ್ಯ ಬಳಸುವಂಥ ದೀಪ ಆರಾಧನೆಗೆ ಆ ಎಣ್ಣೆನ ಹಾಕ್ಕೋಬೋದು. ಆದರೆ ಯಮದೀಪ ನೀವು ಹಚ್ಚುವಾಗ ಎಳ್ಳೆಣ್ಣೆನೇ ಬಳಸಬೇಕಾಗತ್ತೆ. ಮತ್ತು ಇಲ್ಲಿ ಬತ್ತಿ ಬಂದು 2 ಬತ್ತಿನ ಒಂದಾಗಿ ಮಾಡ್ಕೊತಾ ಇದ್ದೀನಿ. ಇದು ಒಂದು ಬಂದು ಇಲ್ಲಿ ಕಾರ್ತಿಕ ದೀಪಕ್ಕೆ ಇಟ್ಕೋತಾ ಇದ್ದೀನಿ. ಇನ್ನು ನಾನಿಲ್ಲಿ 6 ಬತ್ತಿ ತಗೊಂಡಿದ್ದೀನಿ. 6 ಬತ್ತಿನ ಸಿಂಗಲ್ಲಾಗಿ 3 ಬತ್ತಿಗಳಾಗಿ ಮಾಡ್ಕೋತೀನಿ. ನೀವು ಮೊದಲೆಲ್ಲ ನೀಟಾಗಿ ಪ್ರಿಪ್ರೇಷನ್ ಮಾಡ್ಕೊಂಬಿಟ್ರೆ ಈ ದೀಪನ ನಾವು ಹಚ್ಚಬೇಕಾಗಿರೋದು ಸಂಧ್ಯಾ ಕಾಲದಲ್ಲಿ, ಅಂದರೆ 6 ಗಂಟೆ ಮೇಲೆ ಈ ದೀಪನ ನಾವು ಹಚ್ಚಬೇಕಾಗತ್ತೆ. ಈ ದೀಪ ಹಚ್ಚೋದ್ರಿಂದ ಯಾವುದೇ ಒಂದು ಮೃತ್ಯು ಗಂಡಾಂತರ ಫ್ಯಾಮ್ಲಿಯಲ್ಲಿ, ನಿಮ್ಮ ಕುಟುಂಬದಲ್ಲಿ ಏನೇ ಒಂದು ಮೃತ್ಯು ಗಂಡಾಂತರ ಇದ್ದರೆ ಹೋಗ್ಲಾಡ್ಸೋದಕ್ಕೆ ಈ ದೀಪ ಯಮದೀಪ ಅಂತ ಹೇಳ್ತಾರೆ. ತುಂಬಾ ಒಳ್ಳೆಯದಾಗತ್ತೆ. ಹಚ್ಚಿ ನೋಡಿ, ನಿಮಗೇ ರಿಸಲ್ಟ್ ಗೊತ್ತಾಗತ್ತೆ. ಈಗ ಎಣ್ಣೆ ಹಾಕಿ ನೀವು ಬತ್ತಿ ಹಾಕ್ಕೊಳ್ಳಿ. ಎಣ್ಣೆ ತುಂಬಕ್ಕೂ ಹಾಕ್ಕೊಳ್ಳಿ. ಆದಷ್ಟು ತುಂಬ ಹೊತ್ತು ಉರಿಯೋದಕ್ಕೆ ಸ್ವಲ್ಪ ದೊಡ್ಡ ದೀಪನೇ ತಗೊಳ್ಳಿ ನೀವು. ಎಳ್ಳೆಣ್ಣೆನೇ ಹಾಕಬೇಕು, ಬೇರೆ ಎಣ್ಣೆ ಹಾಗಿಲ್ಲ. ಈ ಪಾಕೆಟಲ್ಲೆಲ್ಲ ಸಿಗುತ್ತೆ, ಅದು ಇದು ಎಲ್ಲ ತೊಗೊಳಕ್ಕೆ ಹೋಗಬೇಡಿ. ಈಗ ಬತ್ತಿ ಹಾಕೋ ರೀತಿ ಹೇಳ್ಕೊಡ್ತೀನಿ ನಿಮಗೆ. ಮೊದಲಿಗೆ ನಾನು ಪೂರ್ವ ದಿಕ್ಕಿಗೆ ಒಂದು ಬತ್ತಿ, ಮತ್ತು ಉತ್ತರ ದಿಕ್ಕಿಗೆ ಒಂದು ಬತ್ತಿ, ಮತ್ತು ದಕ್ಷಿಣ ದಿಕ್ಕಿಗೆ ಒಂದು ಬತ್ತಿ ಹಾಕ್ಕೋತಾ ಇದ್ದೀನಿ. 3 ಬತ್ತಿಗಳು ಹಾಕ್ಕೋಬೇಕು. ಅದನ್ನು ಮರಿಬೇಡಿ. ದಕ್ಷಿಣ ದಿಕ್ಕಿಗೆ ಇದು ಯಮದೀಪ ನಾವು ಹಚ್ಚಬೇಕಾಗಿರೋದು. ಆದ್ದರಿಂದ ದಕ್ಷಿಣಕ್ಕೆ, ಉತ್ತರಕ್ಕೊಂದು, ಪೂರ್ವಕ್ಕೊಂದು, ಉತ್ತರಕ್ಕೊಂದು ಮತ್ತು ದಕ್ಷಿಣಕ್ಕೆ 3 ಭಾಗಕ್ಕೆ ನಾವು 3 ದಿಕ್ಕುಗಳಿಗೆ ನಾವು ಇಲ್ಲಿ ಬತ್ತಿನ ಹಾಕ್ಕೊಂಡಿದ್ದೀವಿ. ಈಗ ಮೊದಲಿಗೆ ನಾವು ಅದರಲ್ಲಿ ಇದನ್ನು ಮರ್ತುಬಿಟ್ಟೆ ನಾನು ಹೇಳೋದು, ಅದರ ದೀಪದಲ್ಲಿ ಎಣ್ಣೆ ಹಾಕಿದ ತಕ್ಷಣ ಒಂದು ರೂಪಾಯಿ ಕಾಯಿನ್ ಹಾಕಬೇಕು. ಅದನ್ನು ಮಾತ್ರ ಮರೆಯೋಕ್ಕೆ ಹೋಗಬೇಡಿ. ಈಗ ದೀಪಾರಾಧನೆ ಮಾಡ್ಕೊಳ್ಳೋಣ. ದೀಪಾರಾಧನೆ ಮಾಡುವಾಗ ಏಕ ಆರತಿ ಮಾಡ್ಕೊಳ್ಳಿ. ಇಲ್ಲ ಅಂತೇಳಿದ್ರೆ ಊದುಕಡ್ಡಿಯಲ್ಲಿ ನೀಟಾಗಿ ಹಚ್ಕೊಂಡು ಹಾಕಿ. ಡೈರೆಕ್ಟಾಗಿ ಯಾವುದೇ ಕಾರಣಕ್ಕೂ ನಾವು
ಬೆಂಕಿ ಕಡ್ಡಿಯಿಂದ ದೀಪನ ಹಚ್ಚೋ ಹಾಗಿಲ್ಲ. ಅದಕ್ಕೆ ನೀಟಾಗಿ ಪೂಜೆ ಮಾಡ್ಕೊಂಬಿಡಿ. ಏನೇ ಮಾಡಬೇಕು ಅಂದರೂ ಎಕ್ಸ್ಟ್ರಾ ವ್ರತಗಳೇನೇ ಇರಲಿ, ನಾವು ಮೊದಲಿಗೆ ನಮ್ಮ ಮನೆ ದೇವ್ರಿಗಾಗಲಿ ನಮ್ಮ ಹೊಸ್ತಿಲ್ಗಾಗಿ ನಾವು ಮಾಡಬೇಕು. ನಂತರ ಏನು ವ್ರತಗಳಿರುತ್ತೋ ಅದನ್ನು ಮಾಡಬೇಕು ಅಂತ ಹೇಳ್ತಾರೆ. ಆಮೇಲೆ ಈ ಯಮದೀಪ ಏನಿರುತ್ತೆ ಆ ದೀಪನ ಹಚ್ಚುವಾಗ ಒಂದು ಮಂತ್ರ ಇರುತ್ತೆ, ಆ ಮಂತ್ರನ ಹೇಳ್ಕೊಳ್ಳಿ. ಇಲ್ಲ ಮಂತ್ರ ಹೇಳಕ್ಕೆ ಬರಲ್ಲ ಅಂತೇಳಿದ್ರೆ ಯಮದೇವ್ರನ್ನ ನೆನೆಸ್ಕೊಂಡು ಓಂ ಯಮಾಯ ನಮಃ, ಓಂ ಯಮಗ್ರಜಾಯ ನಮಃ, ಓಂ ಯಗಗ್ರಜಾಯ ನಮಃ ಅಂತೇಳಿ, ಇಲ್ಲ ಯಮಾಯ ನಮಃ ಅಂತ ಹೇಳ್ಬೋದು. ಆಮೇಲೆ ಎಲ್ಲ ಪೂಜೆ ಎಲ್ಲ ಮುಗಿದ ಮೇಲೆ ಒಂದು ಮಂತ್ರ ಇದೆ, ಆ ಮಂತ್ರನೂ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಆಮೇಲೆ ಬೇಕಾದ್ರೆ ನೀವು ನೋಡಿಕೊಂಡು ಹೇಳ್ಕೊಬೋದು. ಈಗ ಆರತಿ ಮಾಡೋಣ. ನೀಟಾಗಿ ನಿಮಗೆ ಯಾವ ರೀತಿ ಬರುತ್ತೋ ಮಾಮೂಲಿ ಅದೇ ಥರ ಪೂಜೆ, ಇದೇ ಪದ್ಧತಿ ಅಂತ ಏನಿಲ್ಲ, ಬತ್ತಿ ಹಾಕೋದ್ರಲ್ಲಿ ಮಾತ್ರನೇ ಡಿಫ್ರೆನ್ಸ್ ಅಷ್ಟೇ. ಅದು ಬಿಟ್ಟರೆ ಪೂಜೆ ಎಲ್ಲ ಸೇಮ್ ಇರುತ್ತೆ. ಮಾಮೂಲಿ ಪೂಜೆ ಹೇಗೆ ಹಾಗೇ ಮಾಡ್ಕೊಳ್ಳಿ ನೀವು ನೀಟಾಗಿ. ಎಲ್ಲ ಪೂಜೆ ಎಲ್ಲ ಆದಮೇಲೆ ಅಕ್ಷತೆ ಎಲ್ಲ ಹಾಕಿ ದೇವರಿಗೆ ನೀವು ಕೇಳ್ಕೋಬೇಕು. ಒಂದು ಮಂತ್ರ ಇರುತ್ತೆ. ಈ ಮಂತ್ರ: ಯಮಾಯ ಧರ್ಮರಾಜಾಯ ಮೃತ್ಯವೆ ಚಾಂತಕಾಯ ಚ ವೈವಸ್ವತಾಯ ಕಾಲಾಯ ಸರ್ವಭೂತ ಕ್ಷಯಾಯ ಚ ಔದುಂಬರಾಯ ದದ್ಯಾಯ ನೀಲಾಯ ಪರಮೇಷ್ಠಿನೇ ವೃಕೋದರಾಯ ಚಿತ್ತಾಯ ಚಿತ್ರಗುಪ್ತಾಯ ವೈ ನಮಃ. ಈ ಮಂತ್ರನ ಹೇಳಬೇಕಾಗತ್ತೆ. ಹೇಳಿ ದೇವ್ರಿಗೆ ನಮಸ್ಕಾರ ಮಾಡ್ಕೊಳ್ಳಿ. ಯಾವುದೇ ನಮ್ಮ ಕುಟುಂಬಕ್ಕೆ ಮೃತ್ಯುದೋಷ ಇದ್ದರೆ ನಿವಾರಣೆ ಮಾಡುತ್ತೆ ತಂದೆ ಅಂತೇಳಿ ನೀವು ನಮಸ್ಕಾರ ಮಾಡಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಬಯಸ್ತಾ ಇದ್ದೀನಿ. ಮತ್ತು ದೀಪ ಎಲ್ಲ ಹಚ್ಚಿದಾದ್ಮೇಲೆ ಆ ವಸ್ತುಗಳೇನಿರುತ್ತೋ ಆ ಎಲೆ, ಉಪ್ಪು, ದೀಪ, ಅದರಲ್ಲಿರೋ ಕಾಯಿನು, ಬತ್ತಿಗಳು ಪ್ರತಿಯೊಂದೂ ಯಾವುದೇ ಕಾರಣಕ್ಕೂ ಮನೆಯೊಳಗೆ ತೊಗೊಂಡೋಗ್ಬೇಡಿ. ಅದನ್ನು ಎಲ್ಲಾದರೂ ನೀರು ಹರಿಯುವಂಥ ಜಾಗದಲ್ಲೋ, ಇಲ್ಲ ಅಂದರೆ ಬಾವಿಯಲ್ಲೋ, ಇಲ್ಲ ಯಾರು ತುಳಿದಿರೋ ಅಂಥ ಮರ ಕೆಳಗಡೆನೋ ಹಾಕ್ಬಿಡಿ. ದಯವಿಟ್ಟು ಎಲ್ಲೂ ತುಳಿಯೋ ಅಂಥ ಜಾಗಕ್ಕೆ ಬಿಸಾಡಬೇಡಿ.